ಕರಾವಳಿ ಭಾಗದ ಜನರು ಈ ಸುದ್ದಿಯನ್ನ ನೋಡಲೇಬೇಕು. ಹಿಂದೂ ನಾಯಕನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳಿದ್ದಾವೆ. ಹಿಂದೂ ಸಂಘಟನೆಯ ನಾಯಕನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಯಾರದ್ದು? ಕರಾವಳಿ ಭಾಗದ ರಾಜಕಾರಣಿಗಳದ್ದ? ಕರಾವಳಿ ಭಾಗದ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳಿದ್ದಾವೆ, ಫೋಟೋಗಳಿದ್ದಾವಂತೆ. ಯಾರ ಮೊಬೈಲ್ನಲ್ಲಿ ಇತ್ತು ಗೊತ್ತಾ? ಯಾರು ಆ ಹಿಂದೂ ಸಂಘಟನೆಯ ನಾಯಕ? ಏನ್ ವಿಡಿಯೋ ಇತ್ತು? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಯಾವ ನಾಯಕ, ಹಿಂದೂ ಮುಖಂಡ, ಯಾರ ವಿಡಿಯೋವನ್ನ ತನ್ನ ಮೊಬೈಲ್ನಲ್ಲಿ ಹಿಡನ್ ಆಗಿ ಇಟ್ಕೊಂಡಿದ್ದ? ಬೇರ್ಯಾರಲ್ಲ, ಸಮಿತ್ ರಾಜ್ ಮೊಬೈಲ್ನಲ್ಲಿ ವಿಡಿಯೋ ಪತ್ತೆಯಾಗಿದೆ. ಅಶ್ಲೀಲ ವಿಡಿಯೋ ಅಂತೆ. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ಮೊಬೈಲ್ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದಾವೆ. ರಾಜಕಾರಣಿಗಳ ಅಶ್ಲೀಲ ವಿಡಿಯೋದು. ಈ ವಿಡಿಯೋಗಳಲ್ಲಿ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳು ಇದೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗಿದೆ. ಹಳೆ ಕೇಸು ಒಂದರಲ್ಲಿ ಸಮಿತ್ ರಾಜ್ನ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಈ ವೇಳೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಇದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸಮಿತ್ಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಪೊಲೀಸರು. ಮೂಡುಬಿದ್ರೆ ಠಾಣೆಯಲ್ಲಿ ಸಮಿತ್ ವಿರುದ್ಧ ಪ್ರತ್ಯೇಕ ದೂರು ಕೂಡ ದಾಖಲಾಗಿದೆ. ಹಳೆ ಕೇಸು ಒಂದರಲ್ಲಿ ಸಮಿತ್ ರಾಜ್ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಉಪ ಸಂಯೋಜಕ, ಈತನ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಾಗ ಕೆಲವು ರಾಜಕಾರಣಿಗಳ ವಿಡಿಯೋಗಳು ಈತನ ಮೊಬೈಲ್ನಲ್ಲಿತ್ತು. ಬರೀ ವಿಡಿಯೋ ಆಗಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಹಿಂದೂ ಸಂಘಟನೆ ಬೇರೆ, ಮತ್ತೊಂದು ಸಹಜವಾಗಿರುತ್ತೆ. ಆದ್ರೆ ಅಶ್ಲೀಲ ವಿಡಿಯೋಗಳು ಅನ್ನೋದು ಈಗ ಭಾರಿ ವಿಚಾರಕ್ಕೆ ಕಾರಣ ಆಗಿರೋದು. ಅಥವಾ ಈ ಸಮಿತ್ ರಾಜ್ ಮೊಬೈಲ್ನಲ್ಲಿ ಹೆಂಗ್ ಬಂತು ಅನ್ನೋದೆಲ್ಲವೂ ಕೂಡ ಇದನ್ನ ತನಿಖೆ ಮಾಡೋದಕ್ಕೆ ಈಗ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಮೂಡುಬಿದ್ರೆ ಠಾಣೆಗೆ ಸಮಿತ್ ರಾಜ್ನನ್ನ ಕರೆದಿದ್ದಾರೆ. ಪ್ರತ್ಯೇಕ ಪ್ರಕರಣವೂ ಕೂಡ ದಾಖಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಸಮಿತ್ ರಾಜ್ ಮೊಬೈಲ್ನಲ್ಲಿ ಯಾವ ರಾಜಕಾರಣಿಗಳ ವಿಡಿಯೋ ಇತ್ತು? ಯಾವ ಪ್ರಕರಣದಲ್ಲಿ ಈತನ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ರು? ಈಗ ಸಮಿತ್ ರಾಜ್ ಈ ವಿಡಿಯೋಗಳಿಗೂ ಆತನಿಗೂ ಏನ್ ಸಂಬಂಧ, ಏನು ಎತ್ತ, ಎಲ್ಲದರ ಮಾಹಿತಿ ಏನಿದೆ ಈಗ ತಮ್ಮ ಹತ್ರ? ಹೌದು ರಂಜಿತ್ ಶ್ರೀಯಾರ್, ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಯೋಜಕ ಈತ ಸಮಿತ್ ರಾಜ್ ದರೆಗುಡ್ಡೆ ಅನ್ನುವಂತವನು. ಈತನನ್ನು ಈ ಹಿಂದೆ ಬೇರೆ ಒಂದು ಪ್ರಕರಣಕ್ಕೆ ಬಂಧನ ಮಾಡಿ ಆತನ ವಿಚಾರಣೆ ಮಾಡಿ ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಈ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿರುವಂತದ್ದು. ಈ ಕುರಿತಾಗಿ ಕೂಡ ಪ್ರಕರಣ ದಾಖಲು ಆಗಿರುವಂತದ್ದು. ಈ ಒಂದು ಘಟನೆಯ ಹಿನ್ನೆಲೆಯನ್ನು ಗಮನಿಸುವುದಾದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಮೂಡುಬಿದ್ರೆಯ ಮೈಟ್ ಕಾಲೇಜಿನಲ್ಲಿ ಒಂದು ಬಸ್ಸು ಅಪಘಾತ ಆಗಿತ್ತು. ಬಸ್ಸು ಅಪಘಾತಕ್ಕೆ ಸಂಬಂಧಿಸಿದಂತೆ ಈತ ಫೋರ್ಜರಿಯಾಗಿ ಬಸ್ಸು ಮಾಲೀಕರಿಂದ ಏನು ಪರಿಹಾರವನ್ನು ಒಬ್ಬ ಮಹಿಳೆಗೆ ತೆಗೆಸಿಕೊಂಡಿದ್ದ ಅನ್ನುವಂತ ಒಂದು ಆರೋಪ ಇತ್ತು. ಹೀಗಾಗಿ ಈತನನ್ನು ಇತ್ತೀಚೆಗಷ್ಟೇ ಮೂಡುಬಿದ್ರೆ ಪೊಲೀಸರು ಬಂಧಿಸಿದ್ರು. ಬಂಧಿಸಿದ ಬಳಿಕ ಈತನ್ನು ವಿಚಾರಣೆ ಮಾಡಿದ್ರು. ಈಗಾಗಲೇ ಆತನಿಗೆ ಆ ವಿಚಾರಣೆಯಲ್ಲಿ ಬೇಲ್ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ವಿಚಾರಣೆ ಮುಂದುವರಿದು ಆತನ ಮೊಬೈಲ್ ಅನ್ನು ಕೂಡ ತನಿಖೆಗೆ ಬಳಸಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ಅಲ್ಲೂ ಕೂಡ ತನಿಖೆಗೆ ಬೇಕಾದಂತಹ ಒಂದು ಅಂಶ ಇರುತ್ತೆ ಅನ್ನುವಂತಕ್ಕಾಗಿ ಆತನ ಮೊಬೈಲ್ ಅನ್ನು ಪಡೆದು ಅದನ್ನು ಏನು ರಿಟ್ರೀವ್ ಅನ್ನು ಮಾಡಿದಾಗ ಈ ರೀತಿಯಾದಂತಹ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಆತನ ಮೊಬೈಲ್ ನಲ್ಲಿ ಇತ್ತು ಅನ್ನುವಂಥದ್ದು ಹೇಳಲಾಗ್ತಿದೆ. ಅಂದ್ರೆ ಪ್ರಮುಖವಾಗಿ ಕರಾವಳಿ ಭಾಗದ ಜನರು ಈ ಸುದ್ದಿಯನ್ನ ನೋಡಲೇಬೇಕು. ಹಿಂದೂ ನಾಯಕನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳಿದ್ದಾವೆ. ಹಿಂದೂ ಸಂಘಟನೆಯ ನಾಯಕನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಯಾರದ್ದು? ಕರಾವಳಿ ಭಾಗದ ರಾಜಕಾರಣಿಗಳದ್ದ? ಕರಾವಳಿ ಭಾಗದ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳಿದ್ದಾವೆ, ಫೋಟೋಗಳಿದ್ದಾವಂತೆ. ಯಾರ ಮೊಬೈಲ್ನಲ್ಲಿ ಇತ್ತು ಗೊತ್ತಾ? ಯಾರು ಆ ಹಿಂದೂ ಸಂಘಟನೆಯ ನಾಯಕ? ಏನ್ ವಿಡಿಯೋ ಇತ್ತು? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಯಾವ ನಾಯಕ, ಹಿಂದೂ ಮುಖಂಡ, ಯಾರ ವಿಡಿಯೋವನ್ನ ತನ್ನ ಮೊಬೈಲ್ನಲ್ಲಿ ಹಿಡನ್ ಆಗಿ ಇಟ್ಕೊಂಡಿದ್ದ? ಬೇರ್ಯಾರಲ್ಲ, ಸಮಿತ್ ರಾಜ್ ಮೊಬೈಲ್ನಲ್ಲಿ ವಿಡಿಯೋ ಪತ್ತೆಯಾಗಿದೆ. ಅಶ್ಲೀಲ ವಿಡಿಯೋ ಅಂತೆ. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ಮೊಬೈಲ್ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದಾವೆ. ರಾಜಕಾರಣಿಗಳ ಅಶ್ಲೀಲ ವಿಡಿಯೋದು. ಈ ವಿಡಿಯೋಗಳಲ್ಲಿ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳು ಇದೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗಿದೆ. ಹಳೆ ಕೇಸು ಒಂದರಲ್ಲಿ ಸಮಿತ್ ರಾಜ್ನ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಈ ವೇಳೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಇದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ.
ಸಮಿತ್ಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಪೊಲೀಸರು. ಮೂಡುಬಿದಿರೆ ಠಾಣೆಯಲ್ಲಿ ಸಮಿತ್ ವಿರುದ್ಧ ಪ್ರತ್ಯೇಕ ದೂರು ಕೂಡ ದಾಖಲಾಗಿದೆ. ಹಳೆ ಕೇಸೊಂದರಲ್ಲಿ ಸಮಿತ್ ರಾಜ್ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಉಪ ಸಂಯೋಜಕ ಈತನ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಾಗ ಕೆಲವು ರಾಜಕಾರಣಿಗಳ ವಿಡಿಯೋಗಳು ಈತನ ಮೊಬೈಲ್ನಲ್ಲಿತ್ತು. ಬರೀ ವಿಡಿಯೋ ಆಗಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಹಿಂದೂ ಸಂಘಟನೆ ಬೇರೆ, ಮತ್ತೊಂದು ಸಹಜವಾಗಿರುತ್ತೆ. ಆದ್ರೆ ಅಶ್ಲೀಲ ವಿಡಿಯೋಗಳು ಅನ್ನೋದು ಈಗ ಭಾರಿ ವಿಚಾರಕ್ಕೆ ಕಾರಣ ಆಗಿರೋದು. ಅಥವಾ ಈ ಸಮಿತ್ ರಾಜ್ ಮೊಬೈಲ್ನಲ್ಲಿ ಹೆಂಗ್ ಬಂತು ಅನ್ನೋದೆಲ್ಲವೂ ಕೂಡ ಇದನ್ನ ತನಿಖೆ ಮಾಡೋದಕ್ಕೆ ಈಗ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಮೂಡುಬಿದಿರೆ ಠಾಣೆಗೆ ಸಮಿತ್ ರಾಜ್ನನ್ನ ಕರೆದಿದ್ದಾರೆ. ಪ್ರತ್ಯೇಕ ಪ್ರಕರಣವೂ ಕೂಡ ದಾಖಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಸಮಿತ್ ರಾಜ್ ಮೊಬೈಲ್ ಅಲ್ಲಿ ಯಾವ ಯಾವ ರಾಜಕಾರಣಿಗಳ ವಿಡಿಯೋ ಇತ್ತು, ಯಾವ ಪ್ರಕರಣದಲ್ಲಿ ಈತನ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ರು, ಈಗ ಸಮಿತ್ ರಾಜ್ ಈ ವಿಡಿಯೋಗಳಿಗೂ ಆತನಿಗೂ ಏನ್ ಸಂಬಂಧ, ಏನು ಎತ್ತ, ಎಲ್ಲದರ ಮಾಹಿತಿ ಏನಿದೆ ಈಗ ತಮ್ಮ ಹತ್ರ? ಹೌದು ರಂಜಿತ್ ಶ್ರೀಯಾರ್, ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಯೋಜಕ ಈತ ಸಮಿತ್ ರಾಜ್ ದರೆಗುಡ್ಡೆ ಅನ್ನುವಂತವನು, ಈತನನ್ನು ಈ ಹಿಂದೆ ಬೇರೆ ಒಂದು ಪ್ರಕರಣಕ್ಕೆ ಬಂಧನ ಮಾಡಿ ಆತನ ವಿಚಾರಣೆ ಮಾಡಿ ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಈ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿರುವಂತದ್ದು. ಈ ಕುರಿತಾಗಿ ಕೂಡ ಪ್ರಕರಣ ದಾಖಲು ಆಗಿರುವಂತದ್ದು. ಈ ಒಂದು ಘಟನೆಯ ಹಿನ್ನೆಲೆಯನ್ನು ಗಮನಿಸುವುದಾದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಮೂಡುಬಿದಿರೆಯ ಮೈಟ್ ಕಾಲೇಜಿನಲ್ಲಿ ಒಂದು ಬಸ್ಸು ಅಪಘಾತ ಆಗಿತ್ತು. ಬಸ್ಸು ಅಪಘಾತಕ್ಕೆ ಸಂಬಂಧಿಸಿದಂತೆ ಈತ ಫೋರ್ಜರಿಯಾಗಿ ಬಸ್ಸು ಮಾಲೀಕರಿಂದ ಏನು ಪರಿಹಾರವನ್ನು ಒಬ್ಬ ಮಹಿಳೆಗೆ ತೆಗೆಸಿಕೊಂಡಿದ್ದ ಅನ್ನುವಂತ ಒಂದು ಆರೋಪ ಇತ್ತು. ಹೀಗಾಗಿ ಈತನನ್ನು ಇತ್ತೀಚೆಗಷ್ಟೇ ಮೂಡುಬಿದಿರೆ ಪೊಲೀಸರು ಬಂಧಿಸಿದ್ರು. ಬಂಧಿಸಿದ ಬಳಿಕ ಈತನ್ನು ವಿಚಾರಣೆ ಮಾಡಿದ್ರು. ಈಗಾಗಲೇ ಆತನಿಗೆ ಆ ವಿಚಾರಣೆಯಲ್ಲಿ ಬೇಲ್ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ವಿಚಾರಣೆ ಮುಂದುವರಿದು ಆತನ ಮೊಬೈಲ್ ಅನ್ನು ಕೂಡ ತನಿಖೆಗೆ ಬಳಸಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ನಲ್ಲಿ ಕೂಡ ತನಿಖೆಗೆ ಬೇಕಾದಂತಹ ಒಂದು ಅಂಶ ಇರುತ್ತೆ ಅನ್ನುವಂತಕ್ಕಾಗಿ ಆತನ ಮೊಬೈಲ್ ಅನ್ನು ಪಡೆದು ಅದನ್ನು ಏನು ರಿಟ್ರೀವ್ ಅನ್ನು ಮಾಡಿದಾಗ ಈ ರೀತಿಯಾದಂತಹ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಆತನ ಮೊಬೈಲ್ ನಲ್ಲಿ ಇತ್ತು ಅನ್ನುವಂಥದ್ದು ಹೇಳಲಾಗ್ತಿದೆ. ಅಂದ್ರೆ ಪ್ರಮುಖವಾಗಿ ಕರಾವಳಿ ಭಾಗದ ಜನರು ಈ ಸುದ್ದಿಯನ್ನ ನೋಡಲೇಬೇಕು. ಹಿಂದೂ ನಾಯಕನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳಿದಾವೆ. ಹಿಂದೂ ಸಂಘಟನೆಯ ನಾಯಕನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಯಾರದ್ದು? ಕರಾವಳಿ ಭಾಗದ ರಾಜಕಾರಣಿಗಳದ್ದ? ಕರಾವಳಿ ಭಾಗದ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳಿದಾವೆ, ಫೋಟೋಗಳಿದಾವಂತೆ. ಯಾರ ಮೊಬೈಲ್ನಲ್ಲಿ ಇತ್ತು ಗೊತ್ತಾ? ಯಾರು ಆ ಹಿಂದೂ ಸಂಘಟನೆಯ ನಾಯಕ? ಏನ್ ವಿಡಿಯೋ ಇತ್ತು? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಯಾವ ನಾಯಕ, ಹಿಂದೂ ಮುಖಂಡ, ಯಾರ ವಿಡಿಯೋವನ್ನ ತನ್ನ ಮೊಬೈಲ್ನಲ್ಲಿ ಹಿಡನ್ ಆಗಿ ಇಟ್ಕೊಂಡಿದ್ದ? ಬೇರೆ ಯಾರಲ್ಲ, ಸಮಿತ್ ರಾಜ್ ಮೊಬೈಲ್ನಲ್ಲಿ ವಿಡಿಯೋ ಪತ್ತೆಯಾಗಿದೆ. ಅಶ್ಲೀಲ ವಿಡಿಯೋ ಅಂತೆ. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ಮೊಬೈಲ್ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದಾವೆ. ರಾಜಕಾರಣಿಗಳ ಅಶ್ಲೀಲ ವಿಡಿಯೋದು. ಈ ವಿಡಿಯೋಗಳಲ್ಲಿ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳು ಇದೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗಿದೆ. ಹಳೆ ಕೇಸ್ ಒಂದರಲ್ಲಿ ಸಮಿತ್ ರಾಜ್ನ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಈ ವೇಳೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಇದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸಮಿತ್ಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಪೊಲೀಸರು. ಮೂಡುಬಿದಿರೆ ಠಾಣೆಯಲ್ಲಿ ಸಮಿತ್ ವಿರುದ್ಧ ಪ್ರತ್ಯೇಕ ದೂರು ಕೂಡ ದಾಖಲಾಗಿದೆ. ಹಳೆ ಕೇಸ್ ಒಂದರಲ್ಲಿ ಸಮಿತ್ ರಾಜ್ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಉಪ ಸಂಯೋಜಕ ಈತನ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಾಗ ಕೆಲವು ರಾಜಕಾರಣಿಗಳ ವಿಡಿಯೋಗಳು ಈತನ ಮೊಬೈಲ್ನಲ್ಲಿತ್ತು. ಬರೀ ವಿಡಿಯೋ ಆಗಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಹಿಂದೂ ಸಂಘಟನೆ ಬೇರೆ, ಮತ್ತೊಂದು ಸಹಜವಾಗಿರುತ್ತೆ. ಆದ್ರೆ ಅಶ್ಲೀಲ ವಿಡಿಯೋಗಳು ಅನ್ನೋದು ಈಗ ಭಾರಿ ವಿಚಾರಕ್ಕೆ ಕಾರಣ ಆಗಿರೋದು. ಅಥವಾ ಈ ಸಮಿತ್ ರಾಜ್ ಮೊಬೈಲ್ನಲ್ಲಿ ಹೆಂಗ್ ಬಂತು ಅನ್ನೋದೆಲ್ಲವೂ ಕೂಡ ಇದನ್ನ ತನಿಖೆ ಮಾಡೋದಕ್ಕೆ ಈಗ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಮೂಡುಬಿದಿರೆ ಠಾಣೆಗೆ ಸಮಿತ್ ರಾಜ್ನನ್ನ ಕರೆದಿದ್ದಾರೆ. ಪ್ರತ್ಯೇಕ ಪ್ರಕರಣವೂ ಕೂಡ ದಾಖಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಸಮಿತ್ ರಾಜ್ ಮೊಬೈಲ್ ಅಲ್ಲಿ ಯಾವ ಯಾವ ರಾಜಕಾರಣಿಗಳ ವಿಡಿಯೋ ಇತ್ತು, ಯಾವ ಪ್ರಕರಣದಲ್ಲಿ ಈತನ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ರು, ಈಗ ಸಮಿತ್ ರಾಜ್ ಈ ವಿಡಿಯೋಗಳಿಗೂ ಆತನಿಗೂ ಏನ್ ಸಂಬಂಧ, ಏನು ಎತ್ತ, ಎಲ್ಲದರ ಮಾಹಿತಿ ಏನಿದೆ ಈಗ ತಮ್ಮ ಹತ್ರ?
ಹೌದು ರಂಜಿತ್ ಶಿರಿಯಾರ್, ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡೆ ಅನ್ನುವಂತವನು ಈತನನ್ನು ಈ ಹಿಂದೆ ಬೇರೆ ಒಂದು ಪ್ರಕರಣಕ್ಕೆ ಬಂಧನ ಮಾಡಿ ಆತನ ವಿಚಾರಣೆ ಮಾಡಿ ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಈ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿರುವಂತದ್ದು. ಈ ಕುರಿತಾಗಿ ಕೂಡ ಪ್ರಕರಣ ದಾಖಲು ಆಗಿರುವಂತದ್ದು. ಈ ಒಂದು ಘಟನೆಯ ಹಿನ್ನೆಲೆಯನ್ನು ಗಮನಿಸುವುದಾದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಮೂಡುಬಿದ್ರೆಯ ಮೈಟ್ ಕಾಲೇಜಿನಲ್ಲಿ ಒಂದು ಬಸ್ಸು ಅಪಘಾತ ಆಗಿತ್ತು. ಬಸ್ಸು ಅಪಘಾತಕ್ಕೆ ಸಂಬಂಧಿಸಿದಂತೆ ಈತ ಫೋರ್ಜರಿಯಾಗಿ ಬಸ್ಸು ಮಾಲೀಕರಿಂದ ಏನು ಪರಿಹಾರವನ್ನು ಒಬ್ಬ ಮಹಿಳೆಗೆ ತೆಗೆಸಿಕೊಟ್ಟಿದ್ದ ಅನ್ನುವಂತ ಒಂದು ಆರೋಪ ಇತ್ತು. ಹೀಗಾಗಿ ಈತನನ್ನು ಇತ್ತೀಚೆಗಷ್ಟೇ ಮೂಡುಬಿದ್ರೆ ಪೊಲೀಸರು ಬಂಧಿಸಿದ್ರು. ಬಂಧಿಸಿದ ಬಳಿಕ ಈತನ್ನು ವಿಚಾರಣೆ ಮಾಡಿದ್ರು. ಈಗಾಗಲೇ ಆತನಿಗೆ ಆ ವಿಚಾರಣೆಯಲ್ಲಿ ಬೇಲ್ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ವಿಚಾರಣೆ ಮುಂದುವರಿದು ಆತನ ಮೊಬೈಲ್ ಅನ್ನು ಕೂಡ ತನಿಖೆಗೆ ಬಳಸಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ಅಲ್ಲೂ ಕೂಡ ತನಿಖೆಗೆ ಬೇಕಾದಂತಹ ಒಂದು ಅಂಶ ಇರುತ್ತೆ ಅನ್ನುವಂತಕ್ಕಾಗಿ ಆತನ ಮೊಬೈಲ್ ಅನ್ನು ಪಡೆದು ಅದನ್ನು ಏನು ರಿಟ್ರೀವ್ ಅನ್ನು ಮಾಡಿದಾಗ ಈ ರೀತಿಯಾದಂತಹ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಆತನ ಮೊಬೈಲ್ ನಲ್ಲಿ ಇತ್ತು ಅನ್ನುವಂಥದ್ದು ಹೇಳಲಾಗ್ತಿದೆ. ಅಂದ್ರೆ ಪ್ರಮುಖವಾಗಿ ಕರಾವಳಿಯ